ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕನ ಅಟ್ಟಹಾಸ, ಸಹ ಪ್ರಯಾಣಿಕನ ಮೇಲೆ ಚಾಕು ಇರಿದು ಕೊಲೆ ಮಾಡಲಾಗಿದೆ. ಉತ್ತರ ಕನ್ನಡದ ಶಿರಸಿ ಪಟ್ಟಣದಲ್ಲಿ ಈ ಘಟನೆ ನಡೆದಿರೋದು. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಈ ಒಂದು ಹಲ್ಲೆ ಆಗಿದೆ. ಚಾಕು ಇರಿತಕ್ಕೆ ಒಳಗಾಗಿ ಸಾಗರದ ಗಂಗಾಧರ್ ಸಾವನ್ನಪ್ಪಿದ್ದಾರೆ. ಶಿರಸಿಯ ಪ್ರೀತಂ ಡಿಸೋಜಾ ಚಾಕು ಇರಿದು ಪರಾರಿಯಾಗಿದ್ದಾನೆ. ಬೆಂಗಳೂರಿಗೆ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಇದು. ಪತ್ನಿ ಜೊತೆ ಬೆಂಗಳೂರಿಗೆ ಶಿರಸಿಯಿಂದ ಹೊರಟಿರ್ತಾರೆ. ಇನ್ನ ಪಕ್ಕದಲ್ಲಿ ಕುಳಿತಿದ್ದ ಪ್ರೀತಂ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯನ್ನ ತೆಗೆದಿದ್ದಾನೆ. ಜೇಬಿನಿಂದ ಚಾಕು ತೆಗೆದು ಗಂಗಾಧರ್ ಎದೆಗೆ ಚುಚ್ಚಿ ಎಸ್ಕೇಪ್ ಆಗಿದ್ದಾನೆ. ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕನ ಅಟ್ಟಹಾಸದಿಂದ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಸಹ ಪ್ರಯಾಣಿಕನ ಮೇಲೆ ಚಾಕು ಇರಿದು ಕೊಲೆಯನ್ನ ಮಾಡಲಾಗಿದೆ. ಉತ್ತರ ಕನ್ನಡದ ಶಿರಸಿ ಪಟ್ಟಣದಲ್ಲಿ ಈ ಘಟನೆ ಕಂಡುಬಂದಿದೆ. ಚಾಕು ಇರಿತಕ್ಕೆ ಒಳಗಾಗಿ ಸಾಗರದ ಗಂಗಾಧರ್ ಅನ್ನೋರು ಸಾವನ್ನಪ್ಪಿದ್ದಾರೆ. ಶಿರಸಿಯ ಪ್ರೀತಂ ಡಿಸೋಜಾ ಚಾಕು ಇರಿದು ಪರಾರಿಯಾಗಿದ್ದಾನೆ. ಬೆಂಗಳೂರಿಗೆ ತೆರಳುತ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ಇದು. ಪತ್ನಿ ಜೊತೆ ಬೆಂಗಳೂರಿಗೆ ಶಿರಸಿಯಿಂದ ಹೊರಟಿರ್ತಾರೆ. ಪಕ್ಕದಲ್ಲೇ ಕೂತ್ಕೊಂಡಿದ್ದಂತಹ ಪ್ರೀತಂ ಅನ್ನೋ ವ್ಯಕ್ತಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯನ್ನ ತೆಗೆದಿದ್ದಾನೆ. ಜೇಬಿನಿಂದ ಚಾಕುನ ತೆಗೆದು ಗಂಗಾಧರ್ ಎದೆಗೆ ಚುಚ್ಚಿ ನಂತರ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಈಗ ಈತ ಇಂಟೆನ್ಷನಲ್ಲಿ ಕೊಲೆ ಮಾಡಿರೋದಾ? ಅಂದ್ರೆ ಅವನು ಚಾಕು ಎಲ್ಲ ತಗೊಂಡು ಬಂದಿದ್ದಾನೆ ಅಂದ್ರೆ ಇದೊಂಥರ ಪ್ರೀ ಪ್ಲಾನ್ಡ್ ಮರ್ಡರ್ ತರ ಅನಿಸ್ತಾ ಇದೆ. ಆರೋಪಿ ಸೆರೆ ಸಿಕ್ಕಿದಾನ ಹೇಗೆ? ಖಂಡಿತವಾಗಿ ಈಗಾಗಲೇ ಆರೋಪಿ ಏನು ಅದನ್ನ ಹತ್ಯೆ ಮಾಡಿದ ನಂತರ ಓಡಿ ಹೋಗಿದ್ದ. ನಂತರದಲ್ಲಿ ಅದನ್ನೇ ಖುದ್ದಾಗಿ ಶಿರಸಿ ನಗರ ಠಾಣೆಗೆ ಬಂದು ಶರಣರಾಗಿರುವಂತದ್ದು. ತಾನು ಮಾಡಿರುವ ತಪ್ಪನ್ನ ಆತ ಒಪ್ಕೊಂಡಿದ್ದಾನೆ. ಈಗ ತನಿಖೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಆತನ ಪ್ರಿಯತಮ ಏನಿದ್ದಾರೆ ಪೂಜಾ ಆಕೆಯನ್ನು ಕೂಡ ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ಯಾಕಂತಂದ್ರೆ ಗಂಗಾಧರನ್ನ ಕಳೆದ 4 ತಿಂಗಳ ಹಿಂದೆ ಅಷ್ಟೇ ಆಕೆ ಮದುವೆ ಆಗ್ತಾಳೆ. ಬೆಂಗಳೂರಿನಲ್ಲಿ ಪರಿಚಯ ಆಗ್ತಾರೆ ಆತ. ಅಂತರದಲ್ಲಿ ಪ್ರೀತಿ ಬೆಳೆದು ಮದುವೆ ಆಗಿರುವಂತದ್ದು. ಅದಲ್ಲದೆ ಏನು ಇದ ಹತ್ಯೆಯನ್ನ ಮಾಡಿದ ಆತ 10 ವರ್ಷದಿಂದ ಆಕೆಯನ್ನ ಪ್ರೀತಿಸ್ಕೊಂಡು ಇದ್ದ. ನಂತರದಲ್ಲಿ ಆಕೆ ಬೆಂಗಳೂರಿಗೆ ಕೆಲಸದ ಮೇಲೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈತ ಗಂಗಾಧರ್ ಎನ್ನುವಂತಹ ಸಾಗರದ ಯುವಕ ಪರಿಚಯ ಆಗ್ತಾರೆ. ಪರಿಚಯ ಆದ ನಂತರ ಅದು ಪ್ರೀತಿಗೆ ತಿರುಗಿ ಅದನ್ನ ವಿವಾಹವಾಗಿದ್ದು. ಅದು ಈತನಿಗೆ ಸಹಿಸಲಿಕ್ಕೆ ಆಗೋದಿಲ್ಲ. ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ. ಸಾಕಷ್ಟು ಅವರಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರ್ತದೆ. ನಂತರದಲ್ಲಿ ಈಕೆ ನಿನ್ನೆ ದಿನ ಮನೆಯಲ್ಲಿರುವಂತಹ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಗಂಡನೊಂದಿಗೆ ಬರ್ತಾರೆ. ಇವತ್ತು ಬೆಂಗಳೂರಿಗೆ ತೆರಳಬೇಕಿತ್ತು. ತೆರಳುವ ಸಂದರ್ಭದಲ್ಲಿ ಏನು ಈಕೆಯ ಪ್ರಿಯತಮ ಏನಿದ್ದಾನೆ ಬಂದ ಬಸ್ನಲ್ಲಿ ಏಕಾಏಕಿ ಬಂದು ಆತನ ಮೇಲೆ ಹಲ್ಲೆಯನ್ನು ಮಾಡಿದಲ್ಲದೆ ನೇರವಾಗಿ ಹೃದಯ ಭಾಗಕ್ಕೆ ಚಾಕುವನ್ನ ಇರುತ್ತಾನೆ. ಅಲ್ಲಿಯೇ ಆತ ಗಂಗಾಧರ್ ಸಾವನ್ನಪ್ಪಿರುವಂತದ್ದು. ಅರ್ಪಿತಾ, ಧನ್ಯವಾದ ನವೀನ್ ನಿಮ್ಮೆಲ್ಲ ಮಾಹಿತಿಗಾಗಿ.